ರೂಪಾಯಿ ಮೌಲ್ಯದ ನಕಲಿ ಔಷಧ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಇದೆ. 4.91 ಕೋಟಿ ಮೌಲ್ಯದ ಔಷಧಿಗಳು ಹಾಗೆ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ದಾಳಿಯಲ್ಲಿ ನಕಲಿ ಇಂಜೆಕ್ಷನ್ಗಳು ಔಷಧಿಗಳು ಕೂಡ ಪತ್ತೆಯಾಗಿದೆ. ಎಂಎನ್ಸಿ ಕಂಪನಿಗಳ ಹೆಸರಿನಲ್ಲಿ ನಕಲಿ ಉತ್ಪನ್ನವನ್ನು ಮಾಡಲಾಗ್ತಾ ಇದ್ದು, ಬಾಟಲ್ ಹಾಗೆ ಬಾಕ್ಸ್, ಕ್ಯಾಪ್, ಸ್ಟಾಪರ್ ಹಾಗೆ ಲೇಬಲ್ ಅನ್ನು ಜಪ್ತಿ ಮಾಡಲಾಗಿದ್ದು, ಪ್ಯಾಕಿಂಗ್ ಸಾಮಗ್ರಿಗಳು ಸಹ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಏನೆಲ್ಲ ಜಪ್ತಿ ಮಾಡಲಾಗಿದೆ ಅನ್ನುವಂತಹ ಅಂಶಗಳನ್ನು ನೋಡೋದಾದ್ರೆ, ಔಷಧಿ ಹೆಸರು, ಬಾಟಲ್ಗಳ ಸಂಖ್ಯೆ, ಮೌಲ್ಯ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಸಿಫಿಯಾ ವಿಜನ್ 2.5 5,640 ಬಾಟಲ್ಗಳು ಪತ್ತೆಯಾಗಿದೆ. ಬರೋಬ್ಬರಿ 3.38 ಕೋಟಿ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಕೋಟ್ಯಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಗಳ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇರುವಂತದ್ದು. ಈಗ ಸದ್ಯದ ಬೆಳವಣಿಗೆಗಳು ಏನೇನಾಗಿದೆ? ಶಕುಂತಲಾ, ಸದ್ಯಕ್ಕೆ ನಿನ್ನೆ ಆಗಿರುವಂತಹ ಮೆಗಾ ರೇಡ್ ಏನಿದೆ, ಇದು ನಿಜಕ್ಕೂ ಕೂಡ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವೇ ಬೆಚ್ಚು ಬೀಳಿಸುವಂಥ ಸುದ್ದಿ. ಯಾಕಂದರೆ ಈ ಒಂದು ಜಾಲ ಏನಿದೆಯಲ್ಲ, ನಕಲಿ ಔಷಧಿಗಳನ್ನು ಲೇಬಲಿಂಗನ್ನು ಮಾಡಿ ಮಾರಾಟ ಮಾಡುವಂಥ ದೊಡ್ಡ ದಂಧೆ, ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಶ್ಚರ್ಯ ಮತ್ತು ಸಾಕಷ್ಟು ರೋಗಿಗಳನ್ನು ಚಿಂತೆಗೀಡು ಮಾಡುವಂಥದ್ದು. ಸ್ವತಃ ಖುದ್ದು ಆರೋಗ್ಯ ಸಚಿವರೇ ಒಂದು ಮಾತನ್ನು ಹೇಳಿದರು. ನಮಗೆ ನಿಜಕ್ಕೂ ಕೂಡ ಶಾಕ್ ಆಗಿರುವಂಥದ್ದು ಏನಂದರೆ, ಕ್ಯಾನ್ಸರ್ಗೆ, ಅದು ತುಂಬ ಗಂಭೀರವಾಗಿರುವಂತಹ ಕ್ಯಾನ್ಸರ್ಗೆ ಬಳಕೆ ಮಾಡುವಂತಹ ಸಂಪೂರ್ಣವಾಗಿ ಈ ಎಲ್ಲ ಔಷಧಿಗಳು ICU ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಳಕೆ ಆಗುವಂಥ ಔಷಧಿಗಳನ್ನು ಇವರು ಲೇಬಲಿಂಗ್ ಅನ್ನು ಚೇಂಜ್ ಮಾಡಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಕಂಪನಿಗಳ ಔಷಧಿಗಳನ್ನು ಲೇಬಲಿಂಗ್ ಅನ್ನು ಬದಲಾಯಿಸಿ ಇವರು ಫೇಕ್ ಆಗಿರುವಂತಹ ತಮ್ಮದೇ ಆದಂತಹ ಔಷಧಿಗಳಿಗೆ, ಅಂದರೆ ನಕಲಿ ಆಗಿರುವಂಥ ಔಷಧಿಗಳಿಗೆ ಲೇಬಲಿಂಗ್ ಅನ್ನು ಮಾಡಿ ಇವರು ಮಾರ್ಕೆಟ್ಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ರು. ಜೊತೆಗೆ ಇದರ ಹಿಂದೆ ಬಹುದೊಡ್ಡ ಜಾಲ ಇದೆ. ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದಂತಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ, ಹಿಮಾಚಲ ಪ್ರದೇಶ ಸೇರಿದಂತೆ ಬಹುತೇಕ ರಾಜ್ಯಗಳಿಗೂ ಕೂಡ ಈ ಒಂದು ದೊಡ್ಡ ಕೊಂಡಿ ವಿಸ್ತೃತವಾಗಿದೆ. ಪ್ರಮುಖವಾಗಿ ಇವರು ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು ಕ್ಯಾನ್ಸರ್ನ ಮಾತ್ರೆಗಳು. ಯಾಕಂದ್ರೆ ಈ ಕ್ಯಾನ್ಸರ್ನ ಮಾತ್ರೆಗಳೇನಿದಾವಲ್ಲ, ಇವು ನಿಜಕ್ಕೂ ಕೂಡ ತುಂಬಾ ಕಾಸ್ಟ್ಲಿಯೆಸ್ಟ್ ಆಗಿರುವಂಥದ್ದು, ಜೊತೆಗೆ ಅತಿ ಹೆಚ್ಚು ರೇಟ್ ಹೊಂದಿರುವಂಥ ಮಾತ್ರೆಗಳು. ಈ ಮಾತ್ರೆಗಳನ್ನೇ ಇವರು ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ರು. ಈ ಮಾತ್ರೆಗಳ ಲೇಬಲಿಂಗ್ ಅನ್ನ ಮತ್ತು ಅವುಗಳ ಮೇಲ್ಗಡೆಯ ಕೋಡ್ಗಳನ್ನ ಸಂಪೂರ್ಣವಾಗಿ ಯಾವ್ಯಾವ ಬ್ರಾಂಡೆಡ್ ಔಷಧಿಗಳಿದಾವಲ್ಲ, ಚಿಕಿತ್ಸೆಯನ್ನು ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವಂಥ ಔಷಧಿಗಳೇನಿದಾವಲ್ಲ, ಆ ಲೇಬಲಿಂಗ್ ಅನ್ನ ಬದಲಾಯಿಸಿ ಇವರು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಪತ್ತೆ ಆಗಿರುವಂಥದ್ದು, ಈಗ ಆರೋಗ್ಯ ಮತ್ತು ಸುರಕ್ಷತಾ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಬೋರ್ಡ್ ಏನಿದೆ, ಇದನ್ನ FDA ಜಂಟಿಯಾಗಿ ಎಲ್ಲೆಲ್ಲಿ ಇಂತಹ ನಕಲಿ ಔಷಧಿಗಳು ಹೋಗಿದೆ, ಜನರ ಆರೋಗ್ಯಕ್ಕೆ ಎಷ್ಟು ಕುತ್ತು ತಂದಿದೆ, ಇಂತಹ ನಕಲಿ ಔಷಧಿಗಳನ್ನ ಬಳಕೆ ಮಾಡಿಕೊಂಡು ಎಷ್ಟು ಜನರ ಜೀವ ಹೋಗಿದೆ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇದು ಬಳಕೆ ಆಗ್ತಾ ಇದೆ, ಇದನ್ನ ಡಿಸ್ಟ್ರಿಬ್ಯೂಟ್ ಯಾರು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ನ ರಚನೆ ಮಾಡೋದಕ್ಕೂ ಕೂಡ ಗೃಹ ಸಚಿವರ ಜೊತೆಗೆ ಆರೋಗ್ಯ ಸಚಿವರು ಮಾತಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಂಜೆ ಒಳಗೆ SIT ರಚನೆಯಾಗಿ ಇದರ ಸಮಗ್ರ ತನಿಖೆ ಕೂಡ ಮುಂದುವರಿಯುತ್ತೆ. ತನಿಖೆ ಬಳಿಕ ಇದರ ಹಿಂದೆ ಇರುವಂತಹ ಕಿಂಗ್ ಪಿನ್ಗಳು ಹೊರಬರುವಂತಹ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಜನರ ಜೀವದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ರು ಅಂತ ನೋಡಿದ್ರೆ, ಈ ಕ್ಯಾನ್ಸರ್ ಅಂದ ತಕ್ಷಣ ಊರು ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ ಎನ್ನುವಂಥ ಆತಂಕಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಏನೋ ಒಂದು ಜೀವರಕ್ಷಕ ಈ ರೀತಿ ಟ್ಯಾಬ್ಲೆಟ್ಗಳನ್ನು, ಇಂಜೆಕ್ಷನ್ಗಳನ್ನು ತಗೊಂಡು ಒಂದಷ್ಟು ದಿನ ಬದುಕಬಹುದು ಅನ್ನುವಂಥ ಆಸೆಯಲ್ಲಿದ್ದಂಥವ್ರಿಗೆ ಈ ರೀತಿ ಔಷಧಿಗಳಂದ್ರೆ ಫೇಕ್ ಔಷಧಿಗಳನ್ನು ಕೊಟ್ಟು ಯಾಮಾರಿಸ್ತಾ ಇದ್ದುದು ನಿಜಕ್ಕೂ ಕೂಡ ಖಂಡನೀಯ. ಇದ್ರ ಬಗ್ಗೆ SIT ತನಿಖೆ ಆಗ್ತಾ ಇದೆ. ಈ ಯಾರ್ಯಾರು ಈ ಕಳ್ಳರು ಭಾಗಿಯಾಗಿದ್ರು ಅವರೆಲ್ಲರನ್ನ ಹುಡುಕಾಟ ನಡೆಸಲಾಗ್ತಾ ಇದೆ.